ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅಸ್ಥಿರತೆಯನ್ನು ಉಂಟು ಮಾಡಕ್ಕೆ ಕೆಲವರು ಮಾಡಿದ್ದಾರೆ. ಇದಕ್ಕೆ ವಿಚಲಿತರಾಗಲ್ಲ. ರಾಜ್ಯದ ಅಭಿವೃದ್ಧಿಯೇ ನಮ್ಮ ಪ್ರಮುಖ ಗುರಿ ಅಂತ ಯಾರು ಶರಣ್ ಪ್ರಕಾಶ್ ಸರ್. ನನಗೆ ಅವರ ಹೇಳಿಕೆ ನಾನು ಗಮನಿಸಿದಿಲ್ಲ. ಇವತ್ತು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ, ಯಾಕೆ ಎಸಗಿದ್ದಾರೆ, ಎಲ್ಲವೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೊಂದು ಗಂಭೀರ ಪ್ರಕರಣ. ಇವತ್ತು ದಿವಸ ಇನ್ವೆಸ್ಟಿಗೇಷನ್ ನಡೆದ, ಯಾಕೆ ನಾನು ಗೃಹ ಸಚಿವನ ಕಾರ್ಯನಿರ್ವಹಿಸಿದ್ದೀನಿ. ಇನ್ವೆಸ್ಟಿಗೇಷನ್ ನಡೆದ ಸಂದರ್ಭದಲ್ಲಿ ನಾವು ಆ ಇನ್ವೆಸ್ಟಿಗೇಷನ್ ಮುಗಿಯುವವರೆಗೆ ನಮ್ಮ ಏನು ಕನ್ಕ್ಲೂಷನ್ಸ್ ಅದಾವ ಅದನ್ನ ನಾವು ಮಾಡುವಂತ ಕೆಲಸ ಅಲ್ಲ. ಶರಣ್ ಪಟೇಲ್ರವ್ರು ಯಾವ ರೀತಿಯಲ್ಲಿ ಹೇಳಿದ ನನಗೆ ಗೊತ್ತಿಲ್ಲ. ಇದು ನಾನಂತೂ ಇಷ್ಟೇ ಹೇಳ್ತೇನೆ, ಇದು ಕೃತ್ಯ, ಇದು ಉಗ್ರರ ಕೃತ್ಯನೋ ಅಥವಾ ಬೇರೆ ಏನೋ ಇದೇನೋ ಯಾವೆಲ್ಲ ಆಂಗಲ್ ನಲ್ಲಿ ಇವತ್ತು ದಿವಸ ನಾವು ಇದು ಮಾಡಿ, ಇವತ್ತು ಅದು ಯಾರೇ ಇರಲಿ ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಮತ್ತು ಇದರ ಮೂಲ ಇವತ್ತೊಂದು ದಿವಸ ಏನು ಇದು ಇದೆ ಇದೆಲ್ಲವನ್ನ ಸಂಪೂರ್ಣವಾಗಿ ತೆಗೆಯುವಂತ ಕೆಲಸ ಆಗ್ಬೇಕು. ಇದು ದೇಶದ ರಕ್ಷಣೆ ಬಂದಾಗ, ಜನರ ಹಿತ ಬಂದಾಗ ಪಕ್ಷ ಗಿಕ್ಷ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ಇವತ್ತೊಂದು ದಿವಸ ಆ ರಾಷ್ಟ್ರದ ಹಿತಾಸಕ್ತಿಯಿಂದ ಇವತ್ತೊಂದು ದಿವಸ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಆ ಕೆಲಸ ಮಾಡ್ತೇವೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅಸ್ಥಿರತೆಯನ್ನು ಉಂಟು ಮಾಡಕ್ಕೆ ಕೆಲವರು ಮಾಡಿದ್ದಾರೆ. ಇದಕ್ಕೆ ವಿಚಲಿತರಾಗಲ್ಲ. ರಾಜ್ಯದ ಅಭಿವೃದ್ಧಿಯೇ ನಮ್ಮ ಪ್ರಮುಖ ಗುರಿ ಅಂತ ಯಾರು ಶರಣ್ ಪ್ರಕಾಶ್ ಸರ್. ನನಗೆ ಅವರ ಹೇಳಿಕೆ ನಾನು ಗಮನಿಸಿದಿಲ್ಲ. ಇವತ್ತು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ, ಯಾಕೆ ಎಸಗಿದ್ದಾರೆ, ಎಲ್ಲವೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೊಂದು ಗಂಭೀರ ಪ್ರಕರಣ. ಇವತ್ತು ದಿವಸ ಇನ್ವೆಸ್ಟಿಗೇಷನ್ ನಡೆದ, ಯಾಕೆ ನಾನು ಗೃಹ ಸಚಿವನ ಕಾರ್ಯನಿರ್ವಹಿಸಿದ್ದೀನಿ. ಇನ್ವೆಸ್ಟಿಗೇಷನ್ ನಡೆದ ಸಂದರ್ಭದಲ್ಲಿ ನಾವು ಆ ಇನ್ವೆಸ್ಟಿಗೇಷನ್ ಮುಗಿಯುವವರೆಗೆ ನಮ್ಮ ಏನು ಕನ್ಕ್ಲೂಷನ್ಸ್ ಅದಾವ ಅದನ್ನ ನಾವು ಮಾಡುವಂತ ಕೆಲಸ ಅಲ್ಲ. ಶರಣ್ ಪಟೇಲ್ರವ್ರು ಯಾವ ರೀತಿಯಲ್ಲಿ ಹೇಳಿದ ನನಗೆ ಗೊತ್ತಿಲ್ಲ. ಇದು ನಾನಂತೂ ಇಷ್ಟೇ ಹೇಳ್ತೇನೆ, ಇದು ಕೃತ್ಯ, ಇದು ಉಗ್ರರ ಕೃತ್ಯನೋ ಅಥವಾ ಬೇರೆ ಏನೋ ಇದೇನೋ ಯಾವೆಲ್ಲ ಆಂಗಲ್ ನಲ್ಲಿ ಇವತ್ತು ದಿವಸ ನಾವು ಇದು ಮಾಡಿ, ಇವತ್ತು ಅದು ಯಾರೇ ಇರಲಿ ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಮತ್ತು ಇದರ ಮೂಲ ಇವತ್ತೊಂದು ದಿವಸ ಏನು ಇದು ಇದೆ ಇದೆಲ್ಲವನ್ನ ಸಂಪೂರ್ಣವಾಗಿ ತೆಗೆಯುವಂತ ಕೆಲಸ ಆಗ್ಬೇಕು. ಇದು ದೇಶದ ರಕ್ಷಣೆ ಬಂದಾಗ, ಜನರ ಹಿತ ಬಂದಾಗ ಪಕ್ಷ ಗಿಕ್ಷ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ಇವತ್ತೊಂದು ದಿವಸ ಆ ರಾಷ್ಟ್ರದ ಹಿತಾಸಕ್ತಿಯಿಂದ ಇವತ್ತೊಂದು ದಿವಸ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಆ ಕೆಲಸ ಮಾಡ್ತೇವೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅಸ್ಥಿರತೆಯನ್ನು ಉಂಟು ಮಾಡಕ್ಕೆ ಕೆಲವರು ಮಾಡಿದ್ದಾರೆ. ಇದಕ್ಕೆ ವಿಚಲಿತರಾಗಲ್ಲ. ರಾಜ್ಯದ ಅಭಿವೃದ್ಧಿಯೇ ನಮ್ಮ ಪ್ರಮುಖ ಗುರಿ ಅಂತ ಯಾರು ಶರಣ್ ಪ್ರಕಾಶ್ ಸರ್. ನನಗೆ ಅವರ ಹೇಳಿಕೆ ನಾನು ಗಮನಿಸಿದಿಲ್ಲ. ಇವತ್ತು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ, ಯಾಕೆ ಎಸಗಿದ್ದಾರೆ, ಎಲ್ಲವೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೊಂದು ಗಂಭೀರ ಪ್ರಕರಣ. ಇವತ್ತು ದಿವಸ ಇನ್ವೆಸ್ಟಿಗೇಷನ್ ನಡೆದ, ಯಾಕೆ ನಾನು ಗೃಹ ಸಚಿವನ ಕಾರ್ಯನಿರ್ವಹಿಸಿದ್ದೀನಿ. ಇನ್ವೆಸ್ಟಿಗೇಷನ್ ನಡೆದ ಸಂದರ್ಭದಲ್ಲಿ ನಾವು ಆ ಇನ್ವೆಸ್ಟಿಗೇಷನ್ ಮುಗಿಯುವವರೆಗೆ ನಮ್ಮ ಏನು ಕನ್ಕ್ಲೂಷನ್ಸ್ ಅದಾವ ಅದನ್ನ ನಾವು ಮಾಡುವಂತ ಕೆಲಸ ಅಲ್ಲ. ಶರಣ್ ಪಟೇಲ್ರವ್ರು ಯಾವ ರೀತಿಯಲ್ಲಿ ಹೇಳಿದ ನನಗೆ ಗೊತ್ತಿಲ್ಲ. ಇದು ನಾನಂತೂ ಇಷ್ಟೇ ಹೇಳ್ತೇನೆ, ಇದು ಕೃತ್ಯ, ಇದು ಉಗ್ರರ ಕೃತ್ಯನೋ ಅಥವಾ ಬೇರೆ ಏನೋ ಇದೇನೋ ಯಾವೆಲ್ಲ ಆಂಗಲ್ ನಲ್ಲಿ ಇವತ್ತು ದಿವಸ ನಾವು ಇದು ಮಾಡಿ, ಇವತ್ತು ಅದು ಯಾರೇ ಇರಲಿ ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಮತ್ತು ಇದರ ಮೂಲ ಇವತ್ತೊಂದು ದಿವಸ ಏನು ಇದು ಇದೆ ಇದೆಲ್ಲವನ್ನ ಸಂಪೂರ್ಣವಾಗಿ ತೆಗೆಯುವಂತ ಕೆಲಸ ಆಗ್ಬೇಕು. ಇದು ದೇಶದ ರಕ್ಷಣೆ ಬಂದಾಗ, ಜನರ ಹಿತ ಬಂದಾಗ ಪಕ್ಷ ಗಿಕ್ಷ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ಇವತ್ತೊಂದು ದಿವಸ ಆ ರಾಷ್ಟ್ರದ ಹಿತಾಸಕ್ತಿಯಿಂದ ಇವತ್ತೊಂದು ದಿವಸ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಆ ಕೆಲಸ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.